ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿಮ್ಗೆ ಇವತ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡಿದಂಗೆ ನಾವು ಹಾಲುಗಿಲು ಫಾಲ್ಸು ಮತ್ತು ಸಿರಾಡ್ ಘಾಟ್ನೇನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದ ಸ್ನೇಹಿತರೆ. ಅದು ಕಂಪ್ಲೀಟ್ ಆಗಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಇವಾಗ ಎಪಿಸೋಡ್ 3 ಸ್ನೇಹಿತರೆ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ ಇಲ್ಲಿಂದ ನೆಕ್ಸ್ಟ್ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಲಾಸ್ಟ್ ನಾವು ಗುಂಡ್ಯದಲ್ಲಿ ಲಂಚ್ ಮಾಡಿದ್ವಿ ಲಾಸ್ಟ್ ವ್ಲಾಗಲ್ಲಿ. ಇವಾಗ ಗುಂಡ್ಯದಿಂದ ನೆಕ್ಸ್ಟ್ ನಾವು ಇವತ್ತು ಹೋಗ್ತಿರೋ ಲೊಕೇಶನ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಸ್ನೇಹಿತರೆ. ವಿಡಿಯೋನ ಎಂಡ್ವರೆಗೂ ನೋಡಿ ಸ್ನೇಹಿತರೆ, ಯಾರು ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಹೇಳ್ತೀನಿ. ಎಲ್ಲೆಲ್ಲ ಹೋಗ್ತೀವಿ, ಆ ರೂಟ್ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಏನಿದೆ ಲ್ಯಾಂಡ್ಸ್ಕೇಪು, ಅಲ್ಲಿ ವೆದರ್ ಕಂಡೀಷನು, ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಈ ಲಾಗಲ್ಲಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ ಸ್ನೇಹಿತರೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಲು ಬೆಂಗಳೂರಿಂದ ಒಂದು 300 ಚೇಂಜ್ ಆಗುತ್ತೆ ನಿಮಗೆ ಕಿಲೋಮೀಟ್ರು. 320 ಕಿಲೋಮೀಟ್ರ್ ಆಗುತ್ತೆ. ಹಾಸನಿಂದ 150 ಆಗುತ್ತೆ. ಗುಂಡ್ಯದಿಂದ ಬರುತ್ತೆ ಸ್ನೇಹಿತರೆ. ಸಿರಾಡ್ ಘಾಟ್ ಆದಮೇಲೆ ಗುಂಡ್ಯ ಅಂತೆ. ಗುಂಡ್ಯದಿಂದ 22 ಕಿಲೋಮೀಟ್ರ್ ಇದೆ ಟೆಂಪಲ್ಲು. ಮತ್ತು ಇನ್ನೊಂದು ಏನಪ್ಪ ಅಂತ ಸ್ನೇಹಿತರೆ, ಎಲ್ಲರೂ ಧರ್ಮಸ್ಥಳ ಮಾಡಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಬರ್ತಾರೆ. ಬಟ್ ನಾವು ಬೇರೆ ಪ್ಲ್ಯಾನ್ ಇತ್ತು, ಯಾರು ಮುಗಿಸ್ಕೊಂಡ್ಬಂದು ಡೈರೆಕ್ಟಾಗಿ ಕುಕ್ಕೆ ಹೋಗ್ತಾರೆ. ಇವಾಗ ನೀವು ಮುಂಚೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ವಿಸಿಟ್ ಮಾಡಿದರೆ ಒಂದು ಹಾಯ್ ಅಂತ ಕಮೆಂಟ್ ಹಾಕಿ ಸ್ನೇಹಿತರೆ. ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಇನ್ನು ಯಾರು ನೋಡಿಲ್ವೋ ಅವ್ರಿಗೆ ಈ ಲಾಗಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಹೇಳ್ತೀನಿ. ನೀವು ದೇವಸ್ಥಾನದ ಬಗ್ಗೆ ಎಲ್ಲ ಡೀಟೇಲಾಗಿ ನೀವು ನೋಡ್ಬೋದು. ಇವಾಗ ಗುಂಡೆಯಿಂದ ಹೋಗ್ತಾಯಿದ್ದೀವಿ ಸ್ನೇಹಿತರೆ. ಆನ್ ದ ವೇಲ್ ಇದ್ದೀವಿ. ಒಂದು 20 ಕಿಲೋಮೀಟ್ರ್ ಇದೆ. ದಟ್ಟವಾದ ಅರಣ್ಯ ಇದೆ ಸ್ನೇಹಿತರೆ, ನೋಡ್ಬೋದು. ರೋಡು ಸೂಪರ್ ಆಗಿದೆ, ಸಿಂಗಲ್ ರೋಡು, ಆರಾಮ ಹೋಗ್ಬೋದು. ಕ್ರೇಜಿ ಸ್ಪಾಟ್ ಮಾತ್ರ ಇದು. ಇವಾಗ ಇಲ್ಲಿ ವೆದರ್ ಕಂಡೀಷನ್ನು ಸ್ವಲ್ಪ ಮಳೆ ಏನಿಲ್ಲ ಸ್ನೇಹಿತರೆ, ಸ್ವಲ್ಪ ಸೆಕೆ ಇದೆ. ದಕ್ಷಿಣ ಕನ್ನಡ ಎಂಟ್ರಿ ಇದೆ ಸ್ನೇಹಿತರೆ, ಟುವರ್ಡ್ಸ್ ಕುಕ್ಕೆ. ಇವತ್ತು ಸಾಯಂಕಾಲ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ದರ್ಶನ ಮಾಡಿಕೊಂಡು ನೈಟು ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಬಿಟ್ಟು ಮಾಡಿಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವಾಗ ಫಸ್ಟ್ ಹೋಗಿ ರೂಮ್ ಹುಡ್ಬೇಕು ಸ್ನೇಹಿತರೆ. ರೂಮ್ ಬುಕ್ ಮಾಡಿಲ್ಲ. ಅಲ್ಲಿ ಹೋಗಿ ಆನ್ ಸ್ಪಾಟಲ್ಲಿ ಯಾವ್ದಾರು ಒಂದು ರೂಮ್ ಚೆಕ್ ಮಾಡ್ಬೇಕು. ಹೋಗಿ ಯಾವ್ದಾರು ಒಂದು ರೂಮ್ ಮಾಡಿಬಿಟ್ಟು ಹೋಗಿ ಫ್ರೆಶಪ್ ಆಗಿ ಸಾಯಂಕಾಲ ಟೆಂಪಲ್ ದರ್ಶನಕ್ಕೆ ಹೋಗ್ತೀವಿ ಸ್ನೇಹಿತರೆ. ಕುಕ್ಕೆ ಸುಬ್ರಹ್ಮಣ್ಯ ತುಂಬ ಫೇಮಸ್ಸು. ನಮ್ಮ ಬೆಂಗಳೂರಿಂದ ಮತ್ತು ಉತ್ತರ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನೀವು ನೋಡಿದಂಗೆ ಗೊತ್ತಿರೋಂಗೆ ನಿಮಗೆ ತುಂಬ ಫೇಮಸ್ಸು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ. ನಾನು ಮುಂಚೆ ಬಂದಿದ್ದು ಸ್ನೇಹಿತರೆ, 2 ಟೆಂಪಲ್ ವಿಸಿಟ್ ಮಾಡಿದ್ದೀನಿ. ಇವಾಗ ಮತ್ತೆ ಈ ರೂಟು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ನೈಟ್ ಬಸ್ಸಲ್ಲಿ ಬಂದಿದ್ದೆ, ಟ್ರೈನಲ್ಲಿ ಬಂದಿದ್ದೆ, ಬೈಕ್ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಈ ರೂಟು. ಅದೊಂದು ಆಗುತ್ತೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಂಗೆ ನನಗೆ ದರ್ಶನ ಮಾಡ್ಕೊಂಡಂಗಾಗುತ್ತೆ, ಆಶೀರ್ವಾದ ತೊಗೊಂಡಂಗಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯಂದು. ಸೊ 2 ಆಗುತ್ತೆ ಅಂತ ಇಲ್ಲಿ ಇವತ್ತು ಈ ಟ್ರಿಪ್ ಈ ಕಡೆ ಹಾಕಿದ್ವಿ. ಲೊಕೇಶನ್ನು ತುಂಬ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ, ಕ್ರೇಜಿ. ಈ ಥರ ರೋಡು, ಫ್ರೆಂಡ್ಸು, ರೈಡು ಮಜಾನೇ ಬೇರೆ ಸ್ನೇಹಿತರೆ. ಸ್ಟೇ ಅಲ್ಲೇ ಮಾಡ್ತೀವಿ ಕುಕ್ಕೆ ಸುಬ್ರಹ್ಮಣ್ಯ ಇವತ್ತು. ಹಾರ್ಟ್ ಅಲ್ಲೇ ಆಗುತ್ತೆ. ಬನ್ನಿ ಹೋಗೋಣ, ನಿಮ್ಗೆ ಅಲ್ಲೆಲ್ಲ ಕಂಪ್ಲೀಟಾಗಿ ಏನೇನಾಗುತ್ತೆ ತೋರಿಸ್ತೀನಿ ಸ್ನೇಹಿತರೆ. ಇನ್ನೊಂದು 15 ಕಿಲೋಮೀಟ್ರ್ ಇದೆ. ಇನ್ನೊಂದು 20 ಮಿನಿಟ್ಸ್ ರೀಚ್ ಆಗ್ತೀವಿ ಕುಕ್ಕೆಗೆ. ಸೂಪರ್. ನೆಕ್ಸ್ಟ್ ಒಂದು ಸ್ನೇಹಿತರೆ ಡಿವಿಷನ್ ಇದೆ, ರೈಟು, ನೆಕ್ಸ್ಟ್ ಒಂದು ಲೆಫ್ಟು. ಊರ ಹೆಸರು ಸ್ನೇಹಿತರೆ ಮನಿ ಬಾಂಡ್ ಅಂತೇಳಿ. ಕ್ರೇಜಿ ಮನಿ ಬಾಂಡ್. ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ಕೆಂಜಾಳ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಬ್ರಿಡ್ಜ್ ಬಂತು ಸ್ನೇಹಿತರೆ.
ಕುಕ್ಕೆ ಸುಬ್ರಹ್ಮಣ್ಯ ಒಂದು ಸಾಯಂಕಾಲ ಒಂದು 4 ಗಂಟೆ ಬಂದು ರೀಚ್ ಆಗಿದೆ ಸ್ನೇಹಿತರೆ. ಬಂದ್ಬಿಟ್ಟು ಇಲ್ಲಿ ರೂಮ್ ಸ್ವಲ್ಪ ಚೆಕ್ ಮಾಡಿದ್ವಿ, ಸಿಕ್ತು ಒಂದು ರೂಮು. ಅಕ್ಷಯಧಾರ ಅಂತೇಳಿ ಒಂದು ಲೊಕೇಶನ್ ಡೀಟೇಲ್ಸು. ಇದು ಟೆಂಪಲಿಂದ ಒಂದು 500 ಮೀಟರ್ ಇದೆ ಸ್ನೇಹಿತರೆ, ಅಷ್ಟೇ ದೂರ ಏನಿಲ್ಲ, ಜಸ್ಟ್ ವಾಕೇಬಲ್ ಡಿಸ್ಟೆನ್ಸಲ್ಲಿ ಸಿಕ್ಕಿದೆ. ಟೆಂಪಲ್ ಹತ್ರನೇ ನಮಗೆ ರೂಮು. ಫ್ರೆಶ್ ಅಪ್ ಎಲ್ಲ ಆಗ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಿದ್ವಿ ಸ್ನೇಹಿತರೆ ಟೆಂಪಲ್ ಹತ್ರ. ಬನ್ನಿ ಹೋಗಿ ದರ್ಶನ ಮಾಡ್ತೀನಿ ಹೊರಗಡೆ ಹೋಗಿ. ಇಲ್ಲಿಂದ ಹೊಡ್ತಾ ಇದ್ದೀವಿ ಇವಾಗ ರೂಮಿಂದ. ಬನ್ನಿ ಹೋಗೋಣ. ಅಂದರೆ ದಿಕ್ಕ ಫೀಚರ್ಸ್ ಕಿತ್ನ ಹಚ್ಚ. ಈ ಕಡೆ ಅಪೋಸಿಟ್ ಬಂದರೆ ಕುಮಾರ ಪರ್ವತ ಬೆಟ್ಟ ಇದೆ ಸ್ನೇಹಿತರೆ. ಸಖತ್ತಾಗಿದೆ, ಕ್ಲೌಡೆಲ್ಲ ಬೆಡ್ ಆವರಿಸ್ಕೊಂಡಿದೆ ನೋಡ್ಬೋದು. ಸಖತ್ತಾಗಿದೆ ವ್ಯೂ ಮಾತ್ರ ರೂಮಿಂದ. ಸೊ ಕ್ರೇಜಿ ಅಂದ್ಕೊಳ್ಳಿ, ಸಖತ್ತ ಮಳೆಯಾಗಿದೆ ಇಲ್ಲಿ. ಒಳ್ಳೆ ಮಾನ್ಸೂನ್ ಫೀಲು, ಮಾನ್ಸೂನ್ ರೈಡ್ ಆ ಸ್ನೇಹಿತರೆ. ಇವಾಗ 2026 ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಬರ್ಬೇಕಾದ್ರೆ ಸಖತ್ತಾಗಿತ್ತು ರೂಟ್ ಮಾತ್ರ. ಫುಲ್ ವೈಬ್ ಕಂಪ್ಲೀಟಾಗಿ ಮಳೆ ಆಗಿದೆ. ಈಗ ರೂಮ್ ಎದುರುಗಡೆ ವ್ಯೂ ಇರೋದು, ಸಖತ್ತಾಗಿ ಕಾಣ್ತಿದೆ. ಕ್ಲೌಡ್ ಬೆಡ್ಸು ಮೇಲ್ಗಡೆ ಸಖತ್ತಾಗಿ ಗ್ರೀನ್ ಆಗಿದೆ ನೋಡ್ಬೋದು. ನಮ್ಮ ರೂಮ್ ಬಂದು ಸ್ನೇಹಿತರೆ 3rd ಫ್ಲೋರಲ್ಲಿ ಇರೋದು ನೋಡ್ಬೋದು. ಇಲ್ಲಿದ್ದೀನಿ ಬಾಲ್ಕನಿಯಿಂದ ನೋಡ್ತಾ ಇದ್ದೀವಿ ವ್ಯೂನ. ಇಲ್ಲಿಂದ ಎಂಜಾಯ್ ಮಾಡ್ತಿದ್ದೀವಿ ಸಾಯಂಕಾಲ. ಕ್ರೇಜಿ. ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಸಹ ಇದೆ ಸ್ನೇಹಿತರೆ. ಸ್ಟೇ ಲೊಕೇಶನ್ ಮಾತ್ರ ಸೂಪರ್ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ. ಅಕ್ಷಯಧಾರ ಅಂತೇಳಿ ಹೋಟೆಲ್ ಹೆಸರು. ಪಾರ್ಕಿಂಗ್ ಫೆಸಿಲಿಟಿ ಇದೆ, ಮತ್ತು ಹಾಟ್ ವಾಟರ್ ಫೆಸಿಲಿಟಿ ಇದೆ 24 ಅವರ್ಸು. ಮತ್ತು ಟೆಂಪಲಿಂದ ಏನೊಂದು 500 ಮೀಟರ್ ವಾಕೇಬಲ್ ಡಿಸ್ಟೆನ್ಸಲ್ಲಿದೆ. ಕ್ಲೌಡ್ ಬೆಡ್ ಮಾತ್ರ ಸಖತ್ತಾಗಿ ಕಾಣ್ತಿದೆ ಇಲ್ಲಿಂದ. ಕ್ರೇಜಿ ವ್ಯೂ ಇಲ್ಲಿಂದ ರೂಮಿಂದ. ಬಾಲ್ಕನಿ ವ್ಯೂ ಈ ಥರ ಇದೆ. ಅಪೋಸಿಟು ಸನ್ಸೆಟ್ ಆಗ್ತಿದೆ ನೋಡ್ಬೋದು. ಒಳ್ಳೆ ಫೀಲ್ ಇದೆ ಸ್ನೇಹಿತರೆ ಎದುರುಗಡೆ ವ್ಯೂ ಮಾತ್ರ. ಒಂದ್ಸಲ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ, ನೋಡ್ಬೋದು ಕ್ಲೌಡ್ ಫಾರ್ಮೇಷನ್ನು. ಸ್ನೇಹಿತರೆ ನೋಡ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀವಿ. ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಿತ್ತು. ಒಳಗಡೆ ಅಲಂಕಾರ ಮಾಡಿದ್ರು, ಖುಷಿ ಆಯ್ತು ಇಲ್ಲಿ ಬಂದು ಈ ಲೊಕೇಶನ್ಗೆ. ತುಂಬ ಕ್ರೌಡ್ ಇದೆ ಇವತ್ತು, ನೋಡ್ಬೋದು ನೀವು. ಹೆವಿ ಕ್ರೌಡ್ ಆಗಿದೆ ಇವತ್ತು ಕಂಪ್ಲೀಟಾಗಿ. ಈ ಥರ ಇದೆ. ಅಲ್ಲಿ ಸನ್ಸೆಟ್ ಆಗ್ತಿದೆ, ಸಖತ್ತಾಗಿದೆ ಇಲ್ಲಿಂದ. ಬನ್ನಿ ಹೋಗೋಣ ಹೊರಗಡೆ, ಒಂದು ಟೀ ಬ್ರೇಕ್ ತೊಗೊಳೋಣ. ಸಾಯಂಕಾಲ ಆಗಿದೆ. ಸ್ನೇಹಿತರೆ ಇವಾಗ ಜಸ್ಟ್ ಊಟ ಆಯಿತು. ಊಟ ಮಾಡ್ಕೊಂಡು ಮತ್ತೆ ಸ್ಟೇ ಬಂದಿದ್ದೀವಿ ಇವಾಗ. ಇಲ್ಲಿಂದ ಇವಾಗ ನೈಟ್ ವ್ಯೂ ಈ ಥರ ಕಾಣೋ ಸ್ನೇಹಿತರೆ. ಕುಕ್ಕೆ ಸುಬ್ರಹ್ಮಣ್ಯ ಒಂದು ಏರಿಯಲ್ ವ್ಯೂ ಸ್ನೇಹಿತರೆ. ಮೇಲ್ಗಡೆಯಿಂದ ಟಾಪಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ನೋಡಿದ್ರಲ್ಲ ಸಾಯಂಕಾಲ ಕುಕ್ಕೆ ಬಂದು ರೀಚ್ ಆಗಿದ್ವಿ ಒಂದು 4 ಗಂಟೆಗೆ ವಾಯ ಸಿರಾಡಿ ಘಾಟ್ ತೊಗೊಂಡ್ಬಂದು. ಸ್ನೇಹಿತರೆ ಈ ಲಾಗ್ನಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇದು ಡೇ 1 ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಡೇ 2 ವಿಡಿಯೋ ಬರುತ್ತೆ, ಅಲ್ಲಿ ವೇಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ರೇಜಿ ಲೊಕೇಶನ್ ತೊಗೊಂಡ್ಬರ್ತೀನಿ ಚಾನಲಲ್ಲಿ. ಸಿಗ್ತೀನಿ ಅಂತ ಹೇಳ್ತಾ ಗುಡ್ ಬೈ ಸ್ನೇಹಿತರೆ.